ಓಂ ಶಾಂತಿ. ಮುರಳಿಯ ದಿನಾಂಕ 26/11/2021. मीठे बच्चे, स्वयं को राजयोगी समझ विकारी संबंधों से ममत्व निकाल दो. सिर्फ तोड़ निभाने के लिए साथ रहो. ಮಧುರ ಮಕ್ಕಳೇ, ಸ್ವಯಂವನ್ನು ರಾಜಯೋಗಿ ಎಂದು ತಿಳಿದು ವಿಕಾರಿ ಸಂಬಂಧದಿಂದ ಮಮತ್ವವನ್ನು ತೆಗೆದುಹಾಕಿರಿ. ಕೇವಲ ಸಂಬಂಧ ನಿಭಾಯಿಸುವುದಕ್ಕಾಗಿ ಮಾತ್ರ ಆ ಲೌಕಿಕ ಸಂಬಂಧದಲ್ಲಿ ಇರಿ. ಪ್ರಶ್ನೆ: तुम बच्चों ने देह भान को भुलाया है. इसका यादगार शास्त्रों में किस रूप में दिखाया है? उत्तर: दिखाते हैं पांडव पहाड़ों पर गल गए, परंतु उनको क्या पड़ी थी जो पहाड़ों पर बर्फ में जाकर शरीर छोड़ेंगे. लॉ कहता है, हिमालय के पहाड़ों पर कोई शरीर नहीं छोड़ते. बाकी तुम योग बल से शरीर छोड़ देते हो. देह भान को भूल अशरीरी बनने की प्रैक्टिस करते हो. ಹೇಳ್ತಾರೆ, ಪಾಂಡವರು ಹಿಮಾಲಯ ಪರ್ವತದ ಮೇಲೆ ಹೋಗಿ ದೇಹ ಬಿಟ್ಟರು ಅಂತ. ಬಾಬಾ ಕೇಳ್ತಿದ್ದಾರೆ, ಯಾರೇ ಆಗಲಿ ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ದೇಹ ಬಿಡೋದಿಲ್ಲ. ನೀವು ಮಕ್ಕಳು ಯೋಗ ಬಲದಿಂದ ದೇಹ ಬಿಡ್ತೀರಿ. ದೇಹ ಭಾನವನ್ನು ಮರೆತು ಅಶರೀರಿಯಾಗುವ ಅಭ್ಯಾಸ ಮಾಡ್ತೀರಿ. ಇದರ ನೆನಪಿನಾರ್ಥವಾಗಿ ಲೌಕಿಕದ ಪಾಂಡವರ ಕಥೆಯಲ್ಲಿ ಪಾಂಡವರು ಕೊನೆಗೆ ಹಿಮಾಲಯ ಪರ್ವತಕ್ಕೆ ಹೋಗಿ ಒಬ್ಬೊಬ್ಬರು ಕರಗಿ ಹೋದರು ಅಂತ ಬರೆದಿದ್ದಾರೆ. ಓಂ ಶಾಂತಿ. रूहानी बाप रूहानी बच्चों को समझाते हैं. समझाते तो हर रोज है, फिर भी कई बातें भूल जाती हैं. बच्चों को बुद्धि में यह रखना है कि यह संगम युग है. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಪ್ರತಿದಿನವೂ ತಿಳುವಳಿಕೆ ನೀಡ್ತಾರೆ. ಅನೇಕ ವಿಷಯಗಳನ್ನು ಹೇಳ್ತಾರೆ. ಆದರೆ ಮಕ್ಕಳು ಅದರಲ್ಲಿ ಕೆಲವು ಮಾತುಗಳನ್ನು ಮರೀತಾರೆ. ಮಕ್ಕಳಾದ ನೀವು ಸದಾ ಬುದ್ಧಿಯಲ್ಲಿ ಇಟ್ಕೋಬೇಕು, ಇದು ಸಂಗಮ ಯುಗ ಆಗಿದೆ ಅಂತ. ಹಮ್ ಸಂಗಮ್ ಪರ್ ಹೇ, ಬಾಪ್ ಆತೆ ಹೇ संगम पर. कलयुग अंत्य और सत्ययुग आदि का संगम गाया हुआ है. ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ. ಕಲಿಯುಗದ ಅಂತ್ಯ, ಸತ್ಯಯುಗದ ಆದಿಯ ಈ ಸಂಗಮ ಯುಗ ಗಾಯನ ಮಾಡಲಾಗಿದೆ. बुलाते भी इस समय है. पतित दुनिया कहा जाता है कलयुग के अंत्य को. इसलिए और कोई टाइम पर बुलाते नहीं, बाप आएंगे भी नहीं. ಪತಿತ ಪ್ರಪಂಚ ಅಂದರೆ ಕಲಿಯುಗದ ಅಂತ್ಯ. ಆ ಸಮಯದಲ್ಲಿನೇ ಆ ಪರಮಾತ್ಮನಿಗೆ ಕರೀತಾರೆ. ಬೇರೆ ಸಮಯದಲ್ಲಿ ಕರೆಯೋದೂ ಇಲ್ಲ ಮತ್ತು ಬಾಬಾ ಬರೋದೂ ಇಲ್ಲ. जब कलयुग का अंत्य होता तभी मुझे बुलाते, बाबा
हम पतितों को पावन बनाने आओ। कलयुग के अंत्य और सतयुग के आदि में आओ। बुलाते हैं परंतु उनको पता नहीं कि कल्प की आयु कितनी। ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಮಯ ಬಂದಾಗ ಎಲ್ಲರೂ ಆ ತಂದೆಯನ್ನು ಕರೀತಾರೆ, ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಬಾ ಅಂಥೇಳಿ. ಆದರೆ ಕಲ್ಪದ ಅವಧಿ ಎಷ್ಟಿದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. समझते हैं भक्ति करते करते धक्का खाते खाते आखिरी में मिल ही जाएंगे। कल्प का अंत्य कब होगा यह किसको पता नहीं है। ಭಕ್ತಿ ಮಾಡ್ತಾ ಮಾಡ್ತಾ ಅಲ್ದಾಡ್ತಾ ಕೊನೆಗಾದರೂ ಅವನು ಸಿಕ್ಕೇ ಸಿಗ್ತಾನೆ ಎಂಬ ನಂಬಿಕೆಯಿಂದ ಕರಿತಾನೇ ಇರ್ತಾರೆ. ಕಲ್ಪದ ಅಂತ್ಯ ಆಗುವುದು ಯಾವಾಗ ಅನ್ನೋದು ಅವರಿಗೆ ಗೊತ್ತಿಲ್ಲ. याद करते ही तब है जब कलयुग का अंत्य होता है। सत्य त्रेता में तो है ही सुख, द्वापर में भी इतना दुख नहीं होता। कलयुग में मनुष्य जब दुखी होते हैं तब बाप को पुकारना शुरू करते हैं। ತಂದೆಯನ್ನು ನೆನಪು ಮಾಡುವುದೇ ಕಲಿಯುಗದ ಅಂತ್ಯದಲ್ಲಿ ಬಹಳ ದುಃಖಿಯಾದಾಗ. ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಅಷ್ಟೊಂದು ದುಃಖ ಇರೋದಿಲ್ಲ. ಆದ್ದರಿಂದ ಆ ಯುಗಗಳಲ್ಲಿ ಯಾರೂ ಸಹ ಆ ಪರಮಾತ್ಮನನ್ನು ಕರೆಯೋದಿಲ್ಲ. ಯಾವಾಗ ಬಹಳ ದುಃಖಿ ಆಗ್ತಾರೆ ಆಗ ಕರೀಲಿಕ್ಕೆ ಶುರು ಮಾಡ್ತಾರೆ. तमो प्रधान माना दुखी तब ही पुकारेंगे ना, हे दुख हरता सुख करता आओ। दुख के बंधन तो बहुत है, दुख के टाइम ही भगवान को पुकारते हैं, इस बंधन से छुड़ाओ। ತಮೋ ಪ್ರಧಾನ ಅಂದ್ರೇ ದುಃಖಿಗಳು. ತಮೋ ಪ್ರಧಾನ ಆದಾಗಲೇ ಹೇ ದುಃಖ ಹರ್ತ ಸುಖ ಕರ್ತ ಬಂದು ನಮ್ಮ ಬಂಧನಗಳಿಂದ ನಮ್ಮನ್ನು ಬಿಡಿಸು ಅಂತ ಕರೀತಾರೆ. ಯಾಕೆ ಅಂದರೆ ಎಲ್ಲರೂ ದುಃಖದ ಬಂಧನದಲ್ಲಿ ಇದ್ದಾರೆ. जब कोई रास्ता नहीं मिलता तो बहुत जोर से पुकारते हैं परंतु फिर भी पाते नहीं, जैसे भूला भुलैया होता है ना. ಯಾವಾಗ ಭಕ್ತರಿಗೆ ಹುಡುಕಿನೂ ದಾರಿ ಸಿಗೋದಿಲ್ಲ ಆಗ ಇನ್ನೂ ಜೋರಾಗಿ ಕರೀಲಿಕ್ಕೆ ಶುರು ಮಾಡ್ತಾರೆ, ಕೂಗಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಭೂಲ ಭುಲಯ್ಯ ಇರ್ತದೆ, ಮರೆತು ಮರೆಸುವ ಆಟ. जहाँ से जाते हैं रास्ता नहीं मिलता, जब थक जाते हैं फिर चिल्लाते हैं. तो यहाँ भी मनुष्य जब बहुत दुखी हो जाते हैं तब चिल्लाते हैं. ಲಖನೌ ಶಹರದಲ್ಲಿ ಒಂದು ಅರಮನೆ ಇದೆ, ಅದಕ್ಕೆ ಭೂಲ ಭುಲಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಒಳಗೆ ಹೋಗಲು ಅನೇಕ ದಾರಿಗಳಿವೆ. ಆದರೆ ಒಳಗೆ ಹೋದವ್ರಿಗೆ ಹೊರಗೆ ಬರುವ ದಾರಿ ಸಿಗೋದಿಲ್ಲ. ಆ ರೀತಿಯಲ್ಲಿ ಈ ಸೃಷ್ಟಿ ನಾಟಕ ಅನ್ನೋದು ಮರೆತು ಮರೆಸುವ ಒಂದು ಚಕ್ರ ಆಗಿದೆ. ಒಳಗೆ ಹೋದವ್ರಿಗೆ ಹೊರಗೆ ಬರುವ ದಾರಿನೇ ಸಿಗೋದಿಲ್ಲ. ಆಗ ಸುಸ್ತಾಗಿ ಕೂಗಲಿಕ್ಕೆ ಶುರು ಮಾಡ್ತಾರೆ. यहाँ भी मनुष्य जब बहुत दुखी हो जाते हैं तब चिल्लाते हैं, हे दुख हरता सुख करता अंधों की लाठी. इस समय ही पुकारते हैं, हे अंधों की लाठी. ಈ ಸಮಯದಲ್ಲಿ ಮನುಷ್ಯರು
ಬಹಳ ದುಃಖಿಯಾಗಿರುವ ಕಾರಣ ಜೋರಾಗಿ ಕೂಗ್ತಾ ಇದ್ದಾರೆ, ಕರೀತಾ ಇದ್ದಾರೆ, ಹೇ ದುಃಖಹರ್ತ ಸುಖಕರ್ತ, ಕುರುಡರಿಗೆ ಊರ್ಗೋಲಾಗಿ ಬಾ, ನಮಗೆ ಜ್ಞಾನದ ಮಾರ್ಗ ತೋರಿಸು, ಬೆಳಕಿನ ಮಾರ್ಗ ತೋರಿಸು ಅಂತ ಕೇಳ್ತಾ ಇದ್ದಾರೆ. ಅಭಿ ತುಮ್ ಸಂಗಮ್ ಪರ್ ಹೋ, एक तरफ है पांडव और दूसरे तरफ है कौरव. अंधा उनको कहा जाता जो रचयिता और रचना के आदि मध्य अंत्य को नहीं जानते हैं. सज्जे उनको कहा जाता जो बाप द्वारा रचता और रचना को जान गए हैं. ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಿ. ಒಂದು ಕಡೆ ನೀವು ಪಾಂಡವರು, ಮತ್ತೊಂದು ಕಡೆ ಕೌರವರು. ಕುರುಡರು ಅಂತ ಯಾರಿಗೆ ಹೇಳಲಾಗ್ತದೆ? ಯಾರಿಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿರೋದಿಲ್ಲ, ಅವರಿಗೆ ಕುರುಡರು ಅಂತ ಹೇಳಲಾಗ್ತದೆ. ಕಣ್ಣಿದ್ದವರು ಅಂದರೆ ರಚಯಿತ ಮತ್ತು ರಚನೆಯ ಜ್ಞಾನ ತಿಳಿದವರು. तुम समझाते हो हमको राज्य भाग्य मिला है, तब तो चित्र दिखाते हैं. सतयुग है, शिव बाबा का स्थापन किया हुआ, इसलिए उनका नाम पड़ा शिवालय. फिर विकारी बनते हैं तो वाम मार्ग की स्थापना होती है, इसलिए इसको वेश्यालय कहा जाता है. ನಮಗೆ ಕಲ್ಪದ ಹಿಂದೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಕ್ಕಿತ್ತು, ಅದಕ್ಕಾಗಿಯೇ ಭಾರತದಲ್ಲಿ ಇವತ್ತಿನವರೆಗೂ ಸ್ವರ್ಗದ ಚಿತ್ರಗಳು ಇವೆ, ಸ್ವರ್ಗದ ವರ್ಣನೆ ಮಾಡಲಾಗ್ತದೆ. ಆ ಸ್ವರ್ಗ ಸತ್ಯಯುಗ ಅಂದರೆ ಶಿವತಂದೆಯಿಂದ ಸ್ಥಾಪನೆಯಾಗಿರುವ ಶಿವಾಲಯ. ಶಿವನಿಂದ ಸ್ಥಾಪನೆಯಾಗುವ ಕಾರಣ ಅದಕ್ಕೆ ಶಿವಾಲಯ ಅಂತ ಹೇಳಲಾಗ್ತದೆ. ಮುಂದೆ ಆ ಶಿವಾಲಯನೇ ಎಲ್ಲರೂ ವಾಮ ಮಾರ್ಗದಲ್ಲಿ ಬಂದಾಗ, ವಿಕಾರಿಗಳಾದಾಗ ವೇಶ್ಯಾಲಯ ಆಗಿಬಿಡ್ತದೆ. ಸತ್ಯುಗ್ ಹೇ ಶಿವಾಲಯ, ಕಲಿಯುಗ್ ಹೇ ವೇಶ್ಯಾಲಯ. ಸತ್ಯಯುಗ ಶಿವಾಲಯ ಆಗಿದೆ, ಕಲಿಯುಗ ವೇಶ್ಯಾಲಯ ಆಗಿದೆ. तुम संगम युगी ब्राह्मणों को यह मालूम है कि अभी हम न वेश्यालय में हैं और न शिवालय. ಸಂಗಮ ಯುಗದ ನೀವು ಬ್ರಾಹ್ಮಣರಿಗೆ ಈಗ ಗೊತ್ತಾಗಿದೆ, ನಾವು ವೇಶ್ಯಾಲಯದಲ್ಲೂ ಇಲ್ಲ, ಶಿವಾಲಯದಲ್ಲೂ ಇಲ್ಲ. ಶಿವಾಲಯ में जा रहे हैं, अभी वेश्यालय विकारी संबंधों से हमारा ममत्व निकल गया है. ಈಗ ನಾವು ಶಿವಾಲಯಕ್ಕೆ ಹೋಗ್ತಾ ಇದ್ದೇವೆ. ಆದ್ದರಿಂದ ವೇಶ್ಯಾಲಯದಲ್ಲಿರುವಂತಹ ವಿಕಾರಿ ಸಂಬಂಧದಿಂದ ನಮ್ಮ ಮಮತ್ವ ಮೋಹ ಸಂಪೂರ್ಣ ಖತಮ್ ಆಗಿದೆ. ನಮ್ಮಲ್ಲಿ ಇರುವ ಮಮತ್ವ ಹೋಗಿಬಿಟ್ಟಿದೆ. ಅಭಿ ಹೈ ಹಮಾರಾ ಭವಿಷ್ಯಕ್ಕೆ ಸಂಬಂಧೋಂ ಸೆ ಮಮತ್. ಈಗ ನಮಗೆ ಭವಿಷ್ಯದ ದೈವಿ ಸಂಬಂಧದಲ್ಲಿ ಮಮತ್ವ ಇದೆ. ಹಮ್ ರಾಜಯೋಗಿ ಹೈ, ವಹ ಹೈ ಯೋಗಿ, ಉನ್ಸೆ ಹಮಾರಾ ಕ್ಯಾ ಕನೆಕ್ಷನ್ है. फिर भी तोड़ निभाने के लिए रहना तो अपने घर में ही है. ನಾವೆಲ್ಲರೂ ರಾಜಯೋಗಿಗಳು, ಕಲಿಯುಗದಲ್ಲಿ ಇದ್ದವರೆಲ್ಲ ಭೋಗಿಗಳು. ಅಂಥವರ ಜೊತೆಗೆ ನಮಗೇನು ಸಂಬಂಧ? ಆದರೂ ಸಹ ಸಂಬಂಧ ನಿಭಾಯಿಸುವುದಕ್ಕಾಗಿ ನಾವು ಆ ಲೌಕಿಕದ ಮನೆಯಲ್ಲಿನೇ ಇರಬೇಕಾಗ್ತದೆ. फिर भी ब्राह्मणों से बहुत कनेक्शन रहता है, क्योंकि ब्राह्मणों जितनी उच्च सेवा
और कोई नहीं कर सकते. ಸಂಗಮ ಯುಗದಲ್ಲಿ ನಮ್ಮ ಸಂಬಂಧ ಬ್ರಾಹ್ಮಣ ಪರಿವಾರದ ಜೊತೆಗಿದೆ. ಯಾಕೆ ಅಂದರೆ ಬ್ರಾಹ್ಮಣರ ಸಮಾನ ಉನ್ನತವಾದ ಸೇವೆ ಬೇರೆ ಯಾರೂ ಮಾಡ್ತಿಲ್ಲ. ರೂಹಾನಿ ಸೇವಾ करने बाप ही निमित्त बनते. वह बाप है, टीचर है, गुरु भी. सत्य बाबा, सत्य टीचर, ಸದ್ಗುರು ಭೀ ಹೇ. ಈ ಆತ್ಮಿಕ ಸೇವೆಗೆ ಮೊದಲು ತಂದೆನೇ ನಿಮಿತ್ತ ಆಗ್ತಾರೆ. ಸೃಷ್ಟಿಗೆ ಬಂದು ಇಡೀ ಸಂಗಮ ಯುಗದಲ್ಲಿ ಶಿವಬಾಬಾ ವಿಶ್ವದ ಸೇವೆ ಮಾಡ್ತಾರೆ, ಮಕ್ಕಳ ಸೇವೆ ಮಾಡ್ತಾರೆ. ಅದೇ ರೀತಿಯ ಸೇವೆಯನ್ನು ನಮಗೂ ಕಲಿಸ್ತಾರೆ. ಅವನೇ ನಮಗೆ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಗುರು ಆಗಿದ್ದಾರೆ. ಸತ್ಯ ಕೋ ಸುಪ್ರೀಂ ಕಹತೆ, ಉನ ದ್ವಾರ ಹಮ್ಕೋ ವರ್ಷ ಮಿಲ್ ರಹಾ ಹೈ. ಸತ್ಯ ಅಂದ್ರೇ ಸರ್ವೋಚ್ಚ, ಸರ್ವೋನ್ನತ, ಸರ್ವೋತ್ತಮ ಅಂತ ಹೇಳಿ. ಅವನಿಂದಲೇ ನಮಗೆ ಆಸ್ತಿ ದೊರೀತಾ ಇದೆ. ಯಹ ಯಾದ್ ರಹನೆ ಸೆ ಕಿತನಿ ಹರ್ ವಕ್ತ್ खुशी रहनी चाहिए. फिर औरों को समझाने के लिए पुरुषार्थ किया जाता है. ನಮಗೆ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಗುರು ಸಿಕ್ಕಿದ್ದಾನೆ, ಸ್ವರ್ಗದ ಆಸ್ತಿ ಕೊಡ್ತಿದ್ದಾನೆ ಎಂಬ ವಿಚಾರದಿಂದಲೇ ನಮ್ಮಲ್ಲಿ ಸದಾ ಖುಷಿ ಇರಬೇಕು. ಮತ್ತು ನಾವು ಆ ವಿಷಯಗಳನ್ನು ಅನೇಕರಿಗೆ ತಿಳಿಸೋದಕ್ಕಾಗಿ ಪುರುಷಾರ್ಥ ಮಾಡಬೇಕು. ಪಹಲೆ ತೋ ಹೇ ವಹ ಪಾರಲೌಕಿಕ ಬಾಪ್, वह सत्य शिक्षक भी है, सत्य गुरु भी है. सृष्टि चक्र के आदि मध्य अंत्य का ज्ञान देते, इसलिए उनको ज्ञान का सागर कहा जाता है. पहले पहले तो उनकी महिमा करनी है. ತಂದೆಯ ಜೊತೆಗೆ ಮೊದಲನೇ ಸಂಬಂಧ ಆಗಿದೆ ಪಾರಲೌಕಿಕ ತಂದೆಯ ಸಂಬಂಧ. ನಂತರ ಅವನು ನಮಗೆ ಸತ್ಯ ಶಿಕ್ಷಕನೂ ಆಗಿದ್ದಾನೆ, ಸತ್ಯ ಗುರುನೂ ಆಗಿದ್ದಾನೆ. ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾನೆ. ಆದ್ದರಿಂದ ಅವನಿಗೆ ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ. ಯಾರಿಗೇ ಆಗಲಿ ಜ್ಞಾನ ತಿಳಿಸುವಾಗ ಮೊದಲು ಆ ತಂದೆಯ ಮಹಿಮೆ ಮಾಡಬೇಕು. वह सत्य बाप, सत्य टीचर, सत्य गुरु, सत्य धर्म की ಸ್ಥಾಪನಾ करते. ನಂತರ ಹೇಳಬೇಕು ಅವನೇ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಗುರು ಆಗಿದ್ದಾನೆ, ಸತ್ಯ ಧರ್ಮದ ಸ್ಥಾಪನೆ ಮಾಡ್ತಾನೆ. मांगते हैं ना एक राज्य हो, वह तो सतयुग में होता है. ಎಲ್ಲರೂ ಅವನ ಹತ್ತಿರ ಕೇಳ್ತಾ ಇದ್ದಾರೆ, ಜಗತ್ತು ಒಂದಾಗಲಿ, ಒಳ್ಳೆ ರಾಜ್ಯ ಬರಲಿ ಅಂತ. ಅಂತಹ ರಾಜ್ಯ ಸತ್ಯಯುಗದಲ್ಲಿ ಇರ್ತದೆ ವಿನಃ ಇಲ್ಲಿ ಇರೋದಿಲ್ಲ, ಕಲಿಯುಗದಲ್ಲಿ ಇರೋದಿಲ್ಲ. ಮನುಷ್ಯ ಕಹತೆ वन वर्ल्ड हो जाए, एकता हो जाए. वर्ल्ड तो एक ही होती है, सिर्फ वर्ल्ड में एक राज्य हो, यह हो सकता है. ಜಗತ್ತು ಒಂದಾಗಲಿ, ಏಕತೆ ಬರಲಿ ಅಂತ ಎಲ್ಲರೂ ಕೇಳ್ತಾರೆ. ಜಗತ್ತಂತೂ ಒಂದೇ ಇದೆ. ಅದೇ ಒಮ್ಮೆ ಹೊಸದಾಗ್ತದೆ, ಒಮ್ಮೆ ಹಳೇದಾಗ್ತದೆ. ಜಗತ್ತಿನಲ್ಲಿ ಒಂದೇ ರಾಜ್ಯ ಬರಲಿ ಅನ್ನೋದು ಸರಿ ಇದೆ, ಅದು ಸಾಧ್ಯನೂ ಇದೆ. देवताओं का राज्य था, वहाँ और कोई हंगामे की बात नहीं थी. बेहद का बाप आकर राजधानी स्थापन करते, यह भी तुम समझ गए हो. बाप ही राजयोग सिखलाते हैं, न कि श्री कृष्ण.
ದೇವತೆಗಳ ರಾಜ್ಯದಲ್ಲಿ ಒಂದೇ ರಾಜ್ಯ ಇತ್ತು. ಯಾವುದೇ ಯುದ್ಧಗಳು ಇರಲಿಲ್ಲ, ಗಲಾಟೆ ಇರಲಿಲ್ಲ. ಅಂತಹ ಏಕರಾಜ್ಯದ ರಾಜಧಾನಿಯನ್ನು ಪರಮಾತ್ಮ ತಂದೆ ಬಂದು ಸ್ಥಾಪನೆ ಮಾಡ್ತಾನೆ. ಪರಮಾತ್ಮನೇ ರಾಜಯೋಗ ಕಲಿಸ್ತಾನೆ ವಿನಃ देहधारी श्री कृष्ण अल्लाह। उन्होंने कृष्ण के लिए समझ लिया। राजयोग सिखलाया ही तब जब राजधानी स्थापन करनी थी। बाकी शास्त्रों में तो है महिमा, सिर्फ महिमा करने से कोई राजयोग सिखलाते हैं क्या? वो गीता आदि जो सुनाते हैं वह कोई राजयोग सिखलाते हैं क्या? गीता सुनाते हैं वह तो सिर्फ जो होकर गए उनकी महिमा करते. ಬಾಬಾ ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಶ್ರೀಕೃಷ್ಣನ ಮಹಿಮೆಯನ್ನು ಮಾಡಿದ್ದಾರೆ. ಕೇವಲ ಮಹಿಮೆ ಮಾಡೋದ್ರಿಂದ ಅವನು ರಾಜಯೋಗ ಕಲಿಸಿಬಿಡ್ತಾನೇನು? ಭಗವದ್ಗೀತೆಯಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ರಾಜಯೋಗದ ಶಿಕ್ಷಣನೇ ಇಲ್ಲ. ಭಗವದ್ಗೀತೆಯ ಪಠಣ ಮಾಡೋರು, ಅದರ ಬಗ್ಗೆ ಮಾತಾಡೋರು ಸಹ ಕೇವಲ ಆಗಿ ಹೋದವರ ಬಗ್ಗೆ ಮಹಿಮೆ ಮಾಡ್ತಾರೆ ವಿನಃ ರಾಜಯೋಗ ಕಲಿಸೋದಿಲ್ಲ. ಕೃಷ್ಣ ರಾಜಯೋಗ ಕಲಿಸಿದ್ದ ಅಂತ ಹೇಳ್ತಾರೆ ವಿನಃ ಆ ರಾಜಯೋಗ ಅಂದರೆ ಏನು, ಹೇಗೆ ಮಾಡಬೇಕು, ಅದರಿಂದ ಆಗುವ ಪ್ರಾಪ್ತಿ ಏನು ಅನ್ನೋದರ ಬಗ್ಗೆ ಯಾರೂ ಸಹ ಯಥಾರ್ಥವಾಗಿ ತಿಳಿಸೋದಿಲ್ಲ. ಭಗವಾನ್ ನೇ ಜಿನೋं को सुनाया उन्होंने ही राज्य पद पाया. ಬಾಬಾ ಹೇಳ್ತಾರೆ, ಒಂದು ವೇಳೆ ಭಗವದ್ಗೀತೆ ಓದೋರೆಲ್ಲರೂ ರಾಜಯೋಗದ ಅಭ್ಯಾಸ ಮಾಡ್ತಿದ್ರೆ ಇಲ್ಲಿಯವರೆಗೆ ಅವರೆಲ್ಲರೂ ಸ್ವರ್ಗದ ರಾಜರಾಗಬೇಕಿತ್ತು. ಆದರೆ ಒಬ್ಬರೂ ಸಹ ರಾಜ ಆಗಿಲ್ಲ. ಗೀತೆಯ ಪಠಣ ಮಾಡೋರು ಸಹ ಕೆಳಗೆ ಇಳಿತಾ ಬಂದಿದ್ದಾರೆ. ಹಾಗಾದರೆ ರಾಜಯೋಗದ ಅಭ್ಯಾಸದಿಂದ ರಾಜ್ಯ ಪದವಿ ಸಿಗುವುದು ಯಾರಿಗೆ? ಯಾರು ಸಂಗಮ ಯುಗದಲ್ಲಿ ಸ್ವಯಂ ಭಗವಂತನಿಂದ ಪರಮಾತ್ಮನಿಂದ ಸತ್ಯಗೀತಾ ಜ್ಞಾನ ಕೇಳ್ತಾರೆ, ರಾಜಯೋಗದ ಅಭ್ಯಾಸ ಮಾಡ್ತಾರೆ, ಅವರಿಗೆ ರಾಜ್ಯ ಪದವಿಯ ಪ್ರಾಪ್ತಿ ಆಗ್ತದೆ. ಪರಮಾತ್ಮ ಯಾರಿಗೆ ಸತ್ಯ ಜ್ಞಾನ ಕೊಡ್ತಾನೆ, ರಾಜಯೋಗ ಕಲಿಸ್ತಾನೆ, ಅವರಿಗೆ ರಾಜ್ಯ ಭಾಗ್ಯದ ಪ್ರಾಪ್ತಿ ಆಗ್ತದೆ. ಬಾಕಿ ಯಹ ತ್ಯೋಹಾರ್ ಆದಿ ಸಬ್ ಭಕ್ತಿ ಮಾರ್ಗ ಕೆ ಮುಖ್ಯ है संगम युग की बात. शिव बाबा आते हैं शिव जयंती के बाद ಕೃಷ್ಣ ಜಯಂತಿ. ಬಾಕಿ ಭಕ್ತಿ ಮಾರ್ಗದಲ್ಲಿ ಅನೇಕ ಹಬ್ಬಗಳನ್ನು, ಉತ್ಸವಗಳನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಮುಖ್ಯ ವಿಷಯ ಆಗಿದೆ ಸಂಗಮ ಯುಗದ ವಿಷಯ. ಸಂಗಮ ಯುಗದಲ್ಲಿ ಶಿವ ಪರಮಾತ್ಮನ ಜಯಂತಿ ಅಥವಾ ಅವತರಣೆ ಆಗ್ತದೆ. ಇದರ ನೆನಪಿನಾರ್ಥವಾಗಿ ಭಕ್ತರು ಶಿವರಾತ್ರಿಯ ಆಚರಣೆ ಮಾಡ್ತಾರೆ, ಶಿವ ಜಯಂತಿಯ ಆಚರಣೆ ಮಾಡ್ತಾರೆ. ಶಿವ ಜಯಂತಿಯ ನಂತರ ಮುಂದೆ ಭವಿಷ್ಯದಲ್ಲಿ ಶ್ರೀಕೃಷ್ಣನ ಜಯಂತಿ ಬರ್ತದೆ. ಶಿವ ಬಾಬಾ ಕೆ ಆನೆ ಕೆ ಬಾದ್ जरूर नई दुनिया स्थापन होगी. कृष्ण तो है सत्ययुग का मालिक. शिव बाबा ने आकर कृष्ण को ऐसा बनाया. एक कृष्ण को थोड़े ही ज्ञान दिया होगा, कृष्णपुरी स्थापन की होगी. ಶಿವತಂದೆ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡಿದ ಮೇಲೆ ಆ ಹೊಸ ಪ್ರಪಂಚದ ಮಾಲೀಕ ಶ್ರೀಕೃಷ್ಣ ಆಗ್ತಾನೆ. ಆ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣ ಪದವಿ ಕೊಡೋನು ಶಿವಬಾಬಾ. ಆ ರೀತಿಯಲ್ಲಿ ತಯಾರು ಮಾಡೋನು ಶಿವಬಾಬಾ. ಕೃಷ್ಣನ ಪೂರ್ವ ಜನ್ಮದಲ್ಲಿ ಅಂದರೆ ಸಂಗಮ ಯುಗದಲ್ಲಿ ಪರಮಾತ್ಮ
ಕೃಷ್ಣ ಆಗೋನಿಗೆ ಮಾತ್ರ ಜ್ಞಾನ ಕೊಡೋದಿಲ್ಲ. ಸತ್ಯ ತ್ರೇತಾಯುಗದಲ್ಲಿ ಬರುವಂತಹ, ಕೃಷ್ಣಪುರಿಯಲ್ಲಿ ಬರುವಂತಹ ಎಲ್ಲ ಆತ್ಮರಿಗೂ ಅವನು ಸತ್ಯಗೀತಾ ಜ್ಞಾನ ಕೊಡ್ತಾನೆ, ರಾಜಯೋಗ ಕಲಿಸ್ತಾನೆ, ಬಂದು ಕೃಷ್ಣಪುರಿಯ ಸ್ಥಾಪನೆ ಮಾಡ್ತಾನೆ. आत्मा को तमो प्रधान से सतो प्रधान बनाने के लिए योग सिखाया है. तुम ही फिर सतो रजो तमो में आते हो ना. ऐसे नहीं कि सतयुग में ही तुमको बैठ जाना है. 84 जन्मों का हिसाब भी है. सतयुग के बाद त्रेता जरूर आना ही है. दिन के बाद रात होनी ही है. सतयुग की स्थापना कौन करते हैं, कैसे करते हैं? क्योंकि सतयुग है ही नई दुनिया. बाप कहते हम पुरानी दुनिया बदलते. यह वही महाभारत की लड़ाई ಮುಸ್ಲಿಂ की है. ಬಾಬಾ ಹೇಳ್ತಾರೆ, ತಮೋಪ್ರಧಾನ ಆತ್ಮರನ್ನು ಸತೋಪ್ರಧಾನ ಮಾಡಲಿಕ್ಕಾಗಿ ನಾನು ರಾಜಯೋಗ ಕಲಿಸ್ತೇನೆ. ಆದರೆ ಸತೋಪ್ರಧಾನ ಆತ್ಮರು ಮುಂದೆ ಈ ಕಾಲಚಕ್ರದಲ್ಲಿ ಸತೋ ರಜೋ ತಮೋ ಗುಣದಲ್ಲಿ ಬರ್ತಾರೆ. ನೀವು ಮಕ್ಕಳು ಸತ್ಯಯುಗಕ್ಕೆ ಹೋದ ನಂತರ ಅಲ್ಲಿಯೇ ಕೂತ್ಕೊಳ್ಳೋದಿಲ್ಲ. ಅಲ್ಲಿಂದ ನಿಧಾನಕ್ಕೆ ಇಳಿತಾ ಬರ್ತೀರಿ. 84 ಜನ್ಮಗಳಲ್ಲಿ ಬರ್ತೀರಿ. ಹಗಲಿದ್ದಿದ್ದು ರಾತ್ರಿ ಆಗಲೇಬೇಕು, ರಾತ್ರಿ ಇದ್ದಿದ್ದು ಮತ್ತೆ ಹಗಲಾಗಬೇಕು. ರಾತ್ರಿ ಇದ್ದಿದ್ದನ್ನು ಹಗಲನ್ನು ಮಾಡುವುದಕ್ಕಾಗಿ, ಹಳೆ ಪ್ರಪಂಚದ ಪರಿವರ್ತನೆ ಮಾಡೋದಕ್ಕಾಗಿ, ಸತ್ಯಯುಗದ ಸ್ಥಾಪನೆ ಮಾಡೋದಕ್ಕಾಗಿ ಪರಮಾತ್ಮ ಬರ್ತಾನೆ. ಹಳೆ ಪ್ರಪಂಚದ ಪರಿವರ್ತನೆಗಾಗಿ ಮುಂದೆ ಮಹಾಭಾರತ ಯುದ್ಧ ನಡೀತದೆ. ಮಹಾಭಾರತ ಯುದ್ಧ ಅಂದರೆ ಬಾಂಬ್ಸ್ಗಳ ಮೂಲಕ ಏನು ಮಾಡೋರಿದ್ದಾರೆ, ಅದೇ ಮಹಾಭಾರತ ಯುದ್ಧ. कहते हैं पांडव भी थे, पांडवों की जीत हुई, स्वराज्य मिला है जरूर. तो स्वराज्य में आएंगे ना. शरीर भल कहाँ भी छोड़े, राजाई में तो आना है. लॉ कहता है हिमालय पहाड़ों पर कोई शरीर छोड़ते नहीं. योग तो यहाँ ही सीखते. योग बल से ही शरीर छोड़ना है. उनको क्या पड़ी है जो पहाड़ों पर बर्फ में जाकर शरीर छोड़ेंगे. यह भी ಗಪ್ಪೋಡೆ. ಪಾಂಡವರ ಬಗ್ಗೆ ಬರೆದಿದ್ದರೆ, ಪಾಂಡವರು ವಿಜಯಿಗಳಾದರು, ಸ್ವಲ್ಪ ವರ್ಷ ರಾಜ್ಯ ಆಳಿದರು, ಕೊನೆಗೆ ಹಿಮಾಲಯ ಪರ್ವತಕ್ಕೆ ಹೋಗಿ ಒಬ್ಬೊಬ್ಬರು ಕರಗಿ ಹೋದರು ಅಂತ. ಬಾಬಾ ಹೇಳ್ತಾರೆ, ನೀವು ಪಾಂಡವರು ಯೋಗ ಬಲದಿಂದ ಎಲ್ಲಿರ್ತೀರಿ ಅಲ್ಲೇ ದೇಹ ಬಿಡ್ತೀರಿ. ದೇಹ ಬಿಡೋದಕ್ಕಾಗಿ ಹಿಮಾಲಯ ಪರ್ವತಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಬಾ. ಆ ಪುರಾಣದ ಪಾಂಡವರಾದರೂ ಅವ್ರ್ಯಾಕೆ ಅರಮನೆ ಬಿಟ್ಟು ಅಲ್ಲಿಗೆ ಹೋಗಬೇಕಿತ್ತು? ಅವೆಲ್ಲ ಸುಳ್ಳು ಕಥೆಗಳು ಅಂತ ಹೇಳ್ತಾರೆ ಬಾ. ಜೈಸೆ ಸರ್ಪ ಪುರಾನಿ ಖಾಲ್ ಛೋಡ್ ನೈ ಲೇತೆ, वैसे आत्मा भी एक शरीर छोड़ दूसरा लेती है. शांति धाम में जाकर फिर आएंगे सतयुग में. बाबा ने समझाया है, सतयुग में शरीर छोड़ेंगे तो आपे ही अपने समय पर, जब शरीर बूढ़ा होता है तब एक शरीर छोड़ दूसरा लेते हैं. वहाँ तो वापस शांति धाम में नहीं जाएंगे, ಶಾಂತಿ ಧಾಮ್ ಮೇ ಅಭಿ ಜಾನ ಹೈ. ಬಾಬಾ ಹೇಳ್ತಾರೆ, ನೀವು ಸತ್ಯಯುಗದಲ್ಲಿ ಹಗೂರತೆಯಿಂದ ಶಾಂತಿಯಿಂದ ಹಳೆ ದೇಹವನ್ನು ಬಿಡ್ತೀರಿ. ಹೇಗೆ ಸರ್ಪ ಹಳೆ ಪೊರೆಯನ್ನು ಬಿಡ್ತದೆ, ಅದಕ್ಕೆ ಹೊಸ ಶರೀರ ಪ್ರಾಪ್ತಿಯಾಗ್ತದೆ. ಹಾಗೆ ವಯಸ್ಸಾದ ನಂತರ ಸತ್ಯಯುಗದ ದೇವತೆಗಳು ಸಹ ಒಂದು ದೇಹ ಬಿಟ್ಟು
ಇನ್ನೊಂದು ಹೊಸ ದೇಹದಲ್ಲಿ ಹೋಗ್ತಾರೆ. ಅಲ್ಲಿ ಯಾರೂ ಶಾಂತಿಧಾಮಕ್ಕೆ ಹೋಗೋದಿಲ್ಲ. ಒಂದು ದೇಹ ಬಿಟ್ಟರೆ ಇನ್ನೊಂದು ದೇಹದಲ್ಲಿ ಹೋಗಿ ಪುನರ್ಜನ್ಮ ಪಡ್ಕೊಳ್ತಾರೆ. ಶಾಂತಿಧಾಮಕ್ಕೆ ಹೋಗುವುದು ಕೇವಲ ಸಂಗಮ ಯುಗದ ಕೊನೆಗೆ ಮಾತ್ರ. अभी वह प्रैक्टिस की जाती है जो तुम्हारी वह प्रैक्टिस अविनाशी हो जाती है. यहाँ तो प्रैक्टिस इसलिए कराते हैं क्योंकि पुरानी दुनिया को ही छोड़ना है. वहाँ तो नई दुनिया है. ಆದ್ದರಿಂದ ದೇಹಭಾನದಿಂದ ದೂರ ಹೋಗುವ ಅಭ್ಯಾಸ ಬಾಬಾ ನಮಗೆ ಇಲ್ಲೇ ಮಾಡಿಸ್ತಾರೆ. ಯಾಕೆಂದರೆ ಒಂದು ನಾವು ಹಳೆ ಪ್ರಪಂಚವನ್ನೇ ಬಿಟ್ಟು ಹೋಗಬೇಕಾಗಿದೆ. ಭವಿಷ್ಯದಲ್ಲಿ ಬಂದ ನಂತರ ದೇಹವನ್ನು ಸಹ ಅದೇ ಥರ ಹಗುರತೆಯಿಂದ ನಾವು ಬಿಡಬೇಕಾಗ್ತದೆ. ಆದ್ದರಿಂದ ಸಂಗಮ ಯುಗದಲ್ಲಿಯೇ ಆಗಾಗ ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು ಅಂತ ಬಾಬಾ ತಿಳಿಸ್ತಾರೆ. ವಹಾ ತೋ ನೈ ದುನಿಯಾ ಹೈ. स्वर्गवासी शरीर छोड़ेंगे तो स्वर्ग में ही आएंगे. नर्कवासी शरीर छोड़ेंगे तो नर्क में ही रहेंगे. ಸ್ವರ್ಗ ಮೇ ಜಾ ನ ಸಕೆ. ಸ್ವರ್ಗವಾಸಿಗಳು ದೇಹ ಬಿಟ್ಟರೆ ಮತ್ತೆ ಸ್ವರ್ಗದಲ್ಲಿ ಹುಟ್ಟಿ ಬರ್ತಾರೆ. ನರ್ಕವಾಸಿಗಳು ದೇಹ ಬಿಟ್ಟರೆ ನರ್ಕದಲ್ಲಿಯೇ ಹುಟ್ಟಿ ಬರ್ತಾರೆ. ನರ್ಕದಲ್ಲಿ ದೇಹ ಬಿಡೋರು ಸ್ವರ್ಗಕ್ಕೆ ಹೋಗ್ತಿಲ್ಲ. सतयुग में तब जाएंगे जब बाप आकर राजयोग सिखलाए, तब दैवी राजधानी में अर्थात सतयुग में जा सके. राजा महाराजा का लक़ब यहाँ भी मिलता है. पद दूसरा मिलता है परंतु नाम वह चलता रहता है, बदल नहीं सकता. कोई कोई का टाइटल कायम कर देते जो पैसे से टाइटल लेते. आगे 1,00,000 2,00,000 देते थे तो लक़ब मिलता था. तो यह रूहानी बाप रूहानी बच्चों को बैठ समझाते. ಬಾಬಾ ಹೇಳ್ತಾರೆ, ದೇವತಾ ರಾಜ್ಯ ಅಂತೂ ನಿಮಗೆ ಸತ್ಯಯುಗದಲ್ಲಿ ಸಿಗ್ತದೆ. ಅಲ್ಲಿ ನೀವು ರಾಜ ಮಹಾರಾಜ ಆಗ್ತೀರಿ. ಆದರೆ ಈ ದ್ವಾಪರ ಕಲಿಯುಗದಲ್ಲೂ ಸಹ ಕೆಲವರು ಹಣ ಕೊಟ್ಟು ರಾಜ ಮಹಾರಾಜನ ಪದವಿಯನ್ನು ತಗೊಳ್ತಾರೆ. ಮೊದಲು ಸಹ 1,00,000 2,00,000 ಕೊಟ್ಬಿಟ್ರೆ ಒಬ್ಬರಿಗೆ ರಾಜ ಅಥವಾ ಮಹಾರಾಜನ ಟೈಟಲ್ ಕೊಡ್ತಿದ್ರು. ಒಂದು ರಾಜಗದ್ದಿಗೆ ಆ ಟೈಟಲ್ ಅಥವಾ ಬಿರುದು ಕೊಟ್ಟ ನಂತರ ಆ ರಾಜಗದ್ದಿಯಲ್ಲಿ ಬರುವಂತಹ ಎಲ್ಲ ಉತ್ತರಾಧಿಕಾರಿಗಳಿಗೂ ಅದೇ ಟೈಟಲ್ ಬರ್ತಿತ್ತು. ಹೇಗೆ ಪೇಶ್ವಾ 1 ಪೇಶ್ವಾ 2 ಪೇಶ್ವಾ 3 ಅಂತ ಹೇಳ್ತಿದ್ರು. ಎಡ್ವರ್ಡ್ ದಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಬ್ರಿಟಿಷರ ರಾಜ್ಯದಲ್ಲಿನೂ ಸಹ ಆ ಪದ್ಧತಿ ಇತ್ತು. ಬಾಪ್ ರೂಹಾನಿ ಬಚ್ಚೋं को बैठ समझाते हैं. उनको कहा जाता है स्पिरिचुअल फादर, आत्माओं का बाप. जिसको बुलाते हैं हे बाबा आओ, आकर हमको पतित से पावन बनाओ. यहाँ बड़ा दुख है, हमको राम राज्य में ले चलो. ड्रामानुसार 5,000 वर्ष पहले भी ऐसे कहा था. परमपिता परमात्मा को आना ही है. यह चक्र फिरता रहता है. 5,000 ವರ್ಷಗಳ ಹಿಂದೆಯೂ ಸಹ ನಾವು ಇದೇ ಥರ ತಂದೆಗೆ ಕರೆದಿದ್ವಿ. ಹೇ ತಂದೆ, ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಬಾ. ಇಲ್ಲಿ ಬಹಳ ದುಃಖ ಇದೆ ಅಂತಲೂ ಹೇಳ್ಕೊಂಡಿದ್ವಿ. ಆ ಪ್ರಕಾರ ಪ್ರತಿ ಕಲ್ಪದಲ್ಲಿ ಪರಂಪಿತಾ ಶಿವ ಪರಮಾತ್ಮ ಇಲ್ಲಿಗೆ ಬರಬೇಕಾಗ್ತದೆ. ಈ ಚಕ್ರ ಪುನಃ ಪುನಃ ಪುನರಾವರ್ತನೆ ಆಗ್ತದೆ. ಬಾಪ್ कहते मैं कल्प कल्प के संगम पर आता हूँ. यह अक्षर जरूर डालने होते. ड्रामा के प्लान अनुसार आता हूँ.
ड्रामा अक्षर भी लिखना पड़े तो मनुष्यों को पता पड़े कि यह 5000 ವರ್ಷ का ಡ್ರಾಮಾ है. ನಾನು ಪ್ರತಿ ಕಲ್ಪದ ಕೊನೆಗೆ 2 ಕಲ್ಪಗಳ ಸಂಧಿಕಾಲದಲ್ಲಿ ಸಂಗಮ ಯುಗದಲ್ಲಿ ನಾಟಕದ ಅನುಸಾರವಾಗಿ ಬರ್ತೀನಿ ಎಂಬ ಅಕ್ಷರ ಅವಶ್ಯವಾಗಿ ಬರೆದಾಕ್ರಿ. ಆಗ ಜನರಿಗೆ ಗೊತ್ತಾಗುವುದು ಈ ನಾಟಕ 5000 ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗ್ತದೆ ಅಂತ. ಪುನಃ ಪುನಃ ಬರ್ತೀನಿ ಎಂಬ ಶಬ್ದನೂ ಅವಶ್ಯವಾಗಿ ಬರೆದು ಹಾಕಬೇಕು. अभी मनुष्य मात्र पतित है, इसलिए कहते हम पापी हैं, नीच हैं. बरोबर वेश्यालय भी है ना, विषय सागर है ना. विष्णुपुरी क्षीर सागर थी जहाँ लक्ष्मी नारायण दोनों थे. यह क्षीर सागर भेंट में कहा जाता है, बाकी क्षीर सागर कोई होता नहीं. सागर तो सतयुग में भी यही होता है, कलयुग में भी. सतयुग में सारे सागर के तुम मालिक हो, सारी पृथ्वी आकाश के तुम मालिक हो. ಬಾಬಾ ಹೇಳ್ತಾರೆ, ಮನುಷ್ಯರೆಲ್ಲರೂ ಪತಿತ ಆಗಿರುವ ಕಾರಣ ತಮಗೆ ಪಾಪಿಗಳು ನೀಚರು ಅಂತ ಹೇಳ್ಕೊತಿದ್ದಾರೆ. ಯಾಕೆ ಅಂದರೆ ಈ ಜಗತ್ತೇ ಇವತ್ತು ವೇಶ್ಯಾಲಯ ಆಗಿದೆ, ವಿಷಯ ಸಾಗರ ಆಗಿದೆ. ಲಕ್ಷ್ಮೀನಾರಾಯಣರ ರಾಜ್ಯ ಅಂದರೆ ವಿಷ್ಣುಪುರಿ ಕ್ಷೀರಸಾಗರ ಆಗಿತ್ತು. ಕ್ಷೀರಸಾಗರ ಅಂದರೆ ಅಲ್ಲಿ ಸಮುದ್ರದಲ್ಲಿ ಹಾಲು ತುಂಬಿರಲ್ಲ. ಈಗ ಸಮುದ್ರ ಹೇಗಿದೆಯೋ ಹಾಗೇ ಅಲ್ಲಿಯೂ ಸಹ ಸಮುದ್ರಗಳಲ್ಲಿ ನೀರೇ ಇರ್ತದೆ. ಆದರೆ ಕಲಿಯುಗ ವಿಷದ ಸಾಗರ ಅಂದಾಗ ಇದಕ್ಕೆ ಹೋಲಿಸಿ ಹೇಳುವುದಕ್ಕಾಗಿ ಸತ್ಯಯುಗಕ್ಕೆ ಕ್ಷೀರಸಾಗರ, ಅಮೃತದ ಸಾಗರ ಅಂತ ಹೇಳಲಾಗ್ತದೆ. ಸತ್ಯಯುಗದಲ್ಲಿ ನೀವು ಇಡೀ ಆಕಾಶ, ಪೃಥ್ವಿ, ಸಾಗರ 5 ತತ್ವಗಳಿಗೆ ಮಾಲೀಕ ಆಗಿರ್ತೀರಿ. ಅಭಿ ತೋ ಟುಕಡಾ ಟುಕಡಾ ಹೋ ಗಯಾ ಹೈ, ಅಬ್ ಯಹ ಹೇ ಸಂಗಮ್ ಯುಗ್. ಈಗ ನೋಡಿದರೆ ಎಲ್ಲವೂ ತುಂಡು ತುಂಡಾಗಿ ಬಿಟ್ಟಿದೆ. ಸಮುದ್ರವನ್ನು ಹಂಚಿಕೊಂಡಿದ್ದಾರೆ, ಭೂಮಿಯನ್ನು ಹಂಚಿಕೊಂಡಿದ್ದಾರೆ, ಆಕಾಶವನ್ನು ಸಹ ಹಂಚಿಕೊಂಡಿದ್ದಾರೆ. ಈಗ ಇದು ಸಂಗಮ ಯುಗ ಆಗಿದೆ. संगम युग जब याद आए तब समझे कि अब सत्य युग में जाते हैं. संगम है तो बाबा भी जरूर होगा. वह इस दुनिया को बदलने वाला है. स्थापना ब्रह्मा द्वारा यहाँ होती. अब तुम चित्र बनाते हो. बाबा तो है ही बिंदी लाइट माइट के. ಸಂಗಮ ಯುಗದ ನೆನಪು ಮಾಡಿಕೊಂಡಾಗ ಸತ್ಯಯುಗದ ನೆನಪು ಬರ್ತದೆ. ಸಂಗಮ ಯುಗದ ನೆನಪು ಮಾಡಿಕೊಂಡಾಗ ಸ್ಥಾಪನೆಯ ನೆನಪು ಬರ್ತದೆ. ಇಲ್ಲಿ ಪರಮಾತ್ಮ ಬ್ರಹ್ಮನ ಮೂಲಕ ಸತ್ಯಯುಗದ ಸ್ಥಾಪನೆ ಮಾಡ್ತಿದ್ದಾರೆ. ಬಾಬಾ ಹೇಳುವ ಜ್ಞಾನದ ಆಧಾರದಿಂದ ನೀವು ಮಕ್ಕಳು ಅನೇಕ ಚಿತ್ರಗಳನ್ನು ತಯಾರು ಮಾಡ್ತೀರಿ. ಶಿವಬಾಬಾ ಬಿಂದು ಸ್ವರೂಪ ಆಗಿರೋ ಕಾರಣ ಅವನ ಚಿತ್ರವನ್ನು ಸಹ ಜ್ಯೋತಿರ್ಬಿಂದು ರೂಪದಲ್ಲಿ ತೋರಿಸ್ತೀರಿ. ಬಾಬಾ ಬಿಂದು ಆಗಿದ್ದರೆ ಶಕ್ತಿ ಮತ್ತು ಜ್ಞಾನದ ಬಿಂದು ಅಥವಾ ಶಕ್ತಿ ಮತ್ತು ಜ್ಞಾನದ ಸಿಂಧು ಆಗಿದ್ದಾರೆ. अब तुमको लाइट कैसे देवे तो तुम्हारे सिर पर बिंदी दे दी है. आत्मा को लाइट कैसे दे? लाइट देने से बड़ा बन जाता है. ಪರಮಾತ್ಮ ಹೇಗೆ ಬಿಂದು ಆಗಿದ್ದಾರೆ ಹಾಗೆ ನೀವು ಆತ್ಮರು ಸಹ ಜ್ಯೋತಿರ್ಬಿಂದು ಆಗಿದ್ದೀರಿ. ಆದರೆ ಆ ಜ್ಯೋತಿಯನ್ನು ನಿಮ್ಮ ಹಣೆಯಲ್ಲಿ ಹೇಗೆ ತೋರಿಸಬೇಕು? ಅದಕ್ಕಾಗಿ ಹಣೆಯ ಮಧ್ಯದಲ್ಲಿ ಒಂದು ಬಿಂದು ಇಡ್ತಾರೆ. लाइट देने से बड़ा बन जाता, वह बड़ी लाइट को ही पूजते. इसलिए मनुष्य परमात्मा को
ಜ್ಯೋತಿ ಸ್ವರೂಪ ಕಹ ದೇತೆ. ಶಿವಬಾಬಾ ಗುಣದಲ್ಲಿ ಶಕ್ತಿಯಲ್ಲಿ ದೊಡ್ಡವನಾಗಿರುವ ಕಾರಣ ಅವನ ಆಕಾರವನ್ನು ದೊಡ್ಡದಾಗಿ ತೋರಿಸ್ತಾರೆ, ದೊಡ್ಡ ಬೆಳಕಿನ ರೂಪದಲ್ಲಿ ತೋರಿಸ್ತಾರೆ ಮತ್ತು ಅದಕ್ಕೆ ಪೂಜೆ ಮಾಡ್ತಾರೆ. वास्तव में लाइट है पवित्रता की निशानी. मनुष्य समझते हैं ज्योति स्वरूप है. बिंदी को अगर लाइट भी छोटी दे तो पूजा कैसे होगी, इसलिए बड़ा कर देते हैं. बाप कहते, मैं परमात्मा सुप्रीम सोल हूँ, जिसको तुम परमात्मा कहते हो, परंतु छोटी बिंदी की पूजा कैसे हो, लाइट कैसे दे. कोई लिंग की पूजा करते हैं, साहूकार है तो हीरा गोल बनाकर उनकी पूजा करते हैं. ಶಿವಬಾಬಾ ಬಿಂದು ರೂಪದಲ್ಲಿ ಇರೋ ಕಾರಣ ಭಕ್ತರು ಶಿವಲಿಂಗಗಳನ್ನು ತಯಾರು ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಬೆಳಕು ಪವಿತ್ರತೆಯ ಗುರುತಾಗಿದೆ. ಆದರೆ ಬಿಂದುವಿನ ಹಿಂದೆ ಬೆಳಕನ್ನು ಹೇಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ದೊಡ್ಡ ಲಿಂಗ ರೂಪದಲ್ಲಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದರ ಹಿಂದೆ ಪ್ರಭಾವಲಯವನ್ನು ತೋರಿಸಿ ಬೆಳಕನ್ನು ತೋರಿಸಿ ಪೂಜೆ ಮಾಡ್ತಾರೆ. ಶ್ರೀಮಂತರು ವಜ್ರದ ಲಿಂಗುಗಳನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. ವಜ್ರವನ್ನೇ ಗೋಲಾಕಾರದಲ್ಲಿ ಕತ್ತರಿಸಿ ಅದರ ಪೂಜೆ ಮಾಡ್ತಾರೆ. नाम तो शिवलिंग ही रखेंगे, है तो स्टार और कोई चीज़ है नहीं. ವಜ್ರದಲ್ಲಿ ಮಾಡಿದ್ದಕ್ಕೂ ಸಹ ಶಿವಲಿಂಗ ಅಂತಲೇ ಹೆಸರಿಡ್ತಾರೆ, ಅದಕ್ಕೆ ಶಿವ ಅಂತಲೇ ಕರೀತಾರೆ. ಆ ಶಿವನು ಇರೋದು ನಕ್ಷತ್ರದ ರೂಪದಲ್ಲಿ. और कोई चीज़ नहीं, यह बड़ी गुह्य बातें समझने की. ಬಾಕಿ ಅವನಿಗೆ ಯಾವುದೇ ರೀತಿಯ ಆಕಾರ ಇಲ್ಲ. ಇವೆಲ್ಲ ಅತ್ಯಂತ ಗಹನವಾದಂತಹ ಮಾತುಗಳಾಗಿವೆ. ಆತ್ಮ ಕೋಯಿ ಬಡಿ ಚೋಟಿ ನಹಿ ಹೋತಿ, ನಹಿ ತೋ ಫಿಟ್ कैसे हो. अभी तुम जैसे अपनी आत्मा को जानते हो वैसे बाप को जानते. ಪ್ರತಿಯೊಬ್ಬರಲ್ಲಿ ಇರುವ ಆತ್ಮ ಬಿಂದು ಸ್ವರೂಪದಲ್ಲಿನೇ ಇದೆ, ಒಂದೇ ಆಕಾರದಲ್ಲಿ ಇದೆ. ಆತ್ಮ ದೊಡ್ಡದು ಚಿಕ್ಕದು ಇರೋದಿಲ್ಲ. ದೊಡ್ಡದು ಚಿಕ್ಕದಾದರೆ ಪ್ರತಿಯೊಬ್ಬರ ದೇಹದಲ್ಲಿ ಅದನ್ನು ಹೇಗೆ ಸೆಟ್ ಆಗಬೇಕು. ಅಭಿ ತುಮ್ ಜೈಸೆ ಆತ್ಮ ಕೋ ಜಾನ್ತೆ ವೈಸೆ ಬಾಪ್ ಕೋ ಜಾನ್ತೆ ಹೋ. ಹೇಗೆ ಆತ್ಮನನ್ನು ಕಣ್ಣಿಂದ ನೋಡದಿದ್ದರೂ ನೀವು ನಿಮ್ಮ ಆತ್ಮನ ಅಸ್ತಿತ್ವದ ಬಗ್ಗೆ ಒಪ್ಕೊಳ್ತೀರಿ. ನಿಮ್ಮ ಅಸ್ತಿತ್ವವನ್ನು ನೀವು ಒಪ್ಕೊಳ್ತಿದ್ದೀರಿ, ಆತ್ಮದ ಬಗ್ಗೆ ತಿಳ್ಕೊಳ್ತಾ ಇದ್ದೀರಿ, ಅನುಭವ ಮಾಡ್ತೀರಿ. ಹಾಗೆಯೇ ಪರಮಾತ್ಮನನ್ನೂ ತಿಳ್ಕೊಳ್ರಿ, ಜ್ಞಾನದ ಮೂಲಕ ಅರ್ಥ ಮಾಡಿಕೊಳ್ಳ್ರಿ, ಅವನ ಶಕ್ತಿ ಗುಣಗಳನ್ನು ಅನುಭವ ಮಾಡಿರಿ. आत्मा बाप को बुलाती है, तुमने अपनी आत्मा को देखा है तो परमात्मा को कैसे देखेंगे. हाँ, दिव्य दृष्टि से देख सकते. ನೀವು ಆತ್ಮರೇ ಆ ಪರಮಾತ್ಮನನ್ನು ಕರೀತೀರಿ, ಆದರೆ ನೀವು ಆತ್ಮನನ್ನು ನೋಡಿದ್ದೀರಾ? ನೋಡಿಲ್ಲ. ಹಾಗಾದರೆ ಪರಮಾತ್ಮನನ್ನು ಹೇಗೆ ನೋಡ್ತೀರಿ? ಸ್ಥೂಲ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ. ಆದರೆ ದಿವ್ಯ ದೃಷ್ಟಿಯ ಮೂಲಕ, ಸಾಕ್ಷಾತ್ಕಾರದ ಮೂಲಕ ನೀವು ನೋಡಬಹುದು. ಸೋ ಭಿ ಜಬ್ ಕಿ ಜಾನ್ತೆ ಹೋ ಫಿರ್ ದೇಖ್ನೆ ಸೆ ಫಾಯ್ದಾ ಹಿ ಕ್ಯಾ. ಈಗ ತಂದೆಯನ್ನು ಯಥಾರ್ಥವಾಗಿ ತಿಳ್ಕೊಂಡ್ಮೇಲೆ ಮತ್ತೆ ದಿವ್ಯ ದೃಷ್ಟಿಯ ಮೂಲಕ ನೋಡುವುದರಿಂದ ಏನೂ ಲಾಭ ಇಲ್ಲ. ಏನು ಲಾಭ ಇದೆ ಸಾಕ್ಷಾತ್ಕಾರ ನೋಡೋದ್ರಿಂದ? ಯಹ ತೋ ಪಢಾಯಿ ಪಢನೆ ಕಿ ಜಿಸ್ಸೆ ಮನುಷ್ಯ ದೇವತಾ ಬಂತೆ. ಬಾಬಾ ಹೇಳ್ತಾರೆ, ಜ್ಯೋತಿರ್ಬಿಂದುವಿನ ಸಾಕ್ಷಾತ್ಕಾರ ನೋಡೋದ್ರಿಂದ ನಿಮ್ಮ ಪಾಪ ಕಳೆಯೋದಿಲ್ಲ, ನೀವು ದೇವತಾ ಆಗೋದಿಲ್ಲ. ಆದರೆ ಆ ಪರಮಾತ್ಮ ನಿಮಗೇನು ಓದಿಸ್ತಾ ಇದ್ದಾನೆ ಅದನ್ನು ಓದುವುದರ ಮೂಲಕ, ಅಭ್ಯಾಸ ಮಾಡುವುದರ ಮೂಲಕ
ನೀವು ಮನುಷ್ಯರಿಂದ ದೇವತಾ ಆಗ್ತೀರಿ. ಯಹ ಫ್ಯೂಚರ್ ನೈ ದುನಿಯಾ ಕೆ ಲಿಯೇ ಪಢಾಯಿ. ಈ ವಿದ್ಯಾಭ್ಯಾಸ ಹೊಸ ಜಗತ್ತಿಗಾಗಿ ಇದೆ. ಯಹ ಲಕ್ಷ್ಮೀ ನಾರಾಯಣ್ ಕहाँ ऐसे कर्म सीखे? संगम पर. बाप कहते हैं मैं संगम पर ही आकर तुमको नई दुनिया के लिए ಪಢಾತಾ. ಈ ಲಕ್ಷ್ಮೀನಾರಾಯಣರು ಯಾವ ಯುಗದಲ್ಲಿ ಈ ವಿದ್ಯೆಯನ್ನು ಕಲಿತರೋ? ತಮ್ಮ ಪೂರ್ವಜನ್ಮ ಅಂದರೆ ಸಂಗಮ ಯುಗದಲ್ಲಿ ಪರಮಾತ್ಮ ಕಲಿಸುವ ವಿದ್ಯೆಯನ್ನು ಕಲಿತು ಅದರಲ್ಲಿ ಪಾಸ್ ವಿತ್ ಆನರ್ ಆಗಿ ನಂತರ ಅವರು ಸತ್ಯಯುಗದಲ್ಲಿ ಮಹಾರಾಜ ಮಹಾರಾಣಿ ಆಗಿರ್ತಾರೆ. ಬಾಬಾ ಪ್ರದರ್ಶನಿ ಮೇ ತಾರ್ ದೇತೆ, ಉಸ್ಮೇ ಭಿ ಯಹ ಲಿಖನಾ ಹೇ ಯಹ ಸಂಗಮ್ ಯುಗ ಹೇ. ಎಲ್ಲಾದರೂ ಪ್ರದರ್ಶನ ಮೇಳ ಮಾಡಿದಾಗ ಮಧುಬನದಿಂದ ಬಾಪ್ ದಾದಾರವರು ಮಕ್ಕಳಿಗೆ ಶುಭಾಶಯದ ಟೆಲಿಗ್ರಾಮ್ ಕಳಿಸ್ತಿದ್ರು. ಅದರಲ್ಲೂ ಬರಿಬೇಕು ಅಂತಾರೆ ಬಾಬಾ ಸಂಗಮ ಯುಗ ಅಂಥೇಳಿ. ಬಾಪ್ ಕಹತೆ ತುಮ್ ಹಮ್ಸೆ ಬರ್ತ್ ರೈಟ್ ಲೇ ಸಕ್ತೆ ಹೋ. ಟೆಲಿಗ್ರಾಮ್ ಕಳಿಸುವಾಗ ಡೇಟು ಸಮಯ ಎಲ್ಲ ಹಾಕ್ತಾರೆ. ಆಗ ಅಲ್ಲಿ ಬಾಬಾ ಹೇಳ್ತಾರೆ ಸಂಗಮ ಯುಗ ಅಂತ ಬರೆದು ನಂತರ ಡೇಟು ಮತ್ತು ಸಮಯ ಹಾಕಬೇಕು ಅಂತ. ನೀವೀಗ ಸಂಗಮ ಯುಗದಲ್ಲಿ ತಂದೆಯಿಂದ 21 ಜನ್ಮಗಳ ಜನ್ಮಸಿದ್ಧ ಅಧಿಕಾರವನ್ನು ಪಡ್ಕೊಳ್ತಾ ಇದ್ದೀರಿ. ಸಂಗಮ ಯುಗ ಅಕ್ಷರ್ ಜರೂರ್ ಲಿಖನಾ ಹೈ. एक्यूरेट जो तार जाती है उसकी कॉपी वहाँ लगानी. बड़े अक्षरों में लिख देना चाहिए. दिन प्रतिदिन क्लियर होता जाता है. नीचे लिखते हैं बाप दादा. शिव बाबा जो आत्माओं का बाप है वह प्रजापिता ब्रह्मा द्वारा सिखलाते हैं. बाप कहते मुझे शरीर का आधार तो चाहिए ना. शिव तो है निराकार, उनको अपना कोई शरीर नहीं. ಯಾವ ಟೆಲಿಗ್ರಾಮ್ ಯಥಾರ್ಥವಾಗಿ ಬರೆದಿರ್ತಾರೆ ಅದರ ಒಂದು ಕಾಪಿ ಮಾಡಿ ಪ್ರದರ್ಶನ ಅಥವಾ ಮೇಳದ ಜಾಗದಲ್ಲಿ ಹಾಕಬೇಕು. ನೋಡಿ, ಇದು ಬಾಪ್ ದಾದಾರವರಿಂದ ಬಂದಿರುವ ಶುಭಾಶಯದ ಟೆಲಿಗ್ರಾಮ್ ಆಗಿದೆ ಅಂತ ಎಲ್ಲರಿಗೂ ತೋರಿಸ್ಬೇಕು. ಒಂದು ಬಾಪ್ ದಾದಾರವರಿಂದ ಮಧುಬನದಿಂದ ಬಂದಂಥ ಟೆಲಿಗ್ರಾಮನ್ನು ಕಾಪಿ ಮಾಡಿ ಹಾಕಬೇಕು ಮತ್ತು ಬೇರೆ ಬೇರೆ ಸ್ಥಳದಿಂದ ಬಂದಿರುವ ಟೆಲಿಗ್ರಾಮ್ಗಳನ್ನು ಅದರಲ್ಲಿ ಅಕ್ಷರಗಳು ಸರಿ ಇದ್ದರೆ ಅವುಗಳನ್ನು ಸಹ ಹಾಕಬೇಕು ಅಂತ ಹೇಳ್ತಾರೆ ಬಾಬಾ. ಆ ನಿರಾಕಾರ ಪರಮಾತ್ಮ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ನಮಗೆ ಓದಿಸ್ತಾ ಇದ್ದಾರೆ. ಅವನಿಗೆ ಸಂಗಮ ಯುಗದಲ್ಲಿ ಒಂದು ದೇಹದ ಆಧಾರ ಬೇಕಾಗ್ತದೆ. ಯಾಕೆ ಅಂದರೆ ಅವನು ನಿರಾಕಾರ. ಅವನಿಗೆ ತನ್ನದೇ ಆದ ಶರೀರ ಇಲ್ಲ, ದೇಹ ಇಲ್ಲ. ಬ್ರಹ್ಮ ವಿಷ್ಣು ಶಂಕರ್ सूक्ष्म आकारी, बाकी तो सबको शरीर है. बाप कहते मुझे शरीर है कहाँ, परंतु ऐसे नहीं कि मैं नाम रूप से न्यारा हूँ. बहुत क्लियर बच्चों को समझाते. ಬ್ರಹ್ಮ ವಿಷ್ಣು ಶಂಕರರಿಗೆ ಸೂಕ್ಷ್ಮ ಆಕಾರ ಇದೆ, ಉಳಿದವರಿಗೆ ಸಾಕಾರ ಶರೀರ ಅಥವಾ ದೇಹಗಳಿವೆ. ಆದರೆ ನನಗೆ ಆಕಾರಿ ದೇಹನೂ ಇಲ್ಲ, ಸಾಕಾರಿ ದೇಹನೂ ಇಲ್ಲ. ಹಂಗಂದಾಕ್ಷಣಕ್ಕೆ ನನಗೆ ನಾಮರೂಪನೇ ಇಲ್ಲ ಅಂತ ತಿಳ್ಕೊಬಾರ್ದು. ನಾನು ನಿರಾಕಾರ ಆಗಿದ್ದೇನೆ. ಎಷ್ಟು ಸ್ಪಷ್ಟ ಮಾಡಿ ಬಾಬಾ ತಮ್ಮ ಪರಿಚಯ ಕೊಡ್ತಾರೆ. ಜಬ್ ಮೈ ಆತಾ ಹೂँ ಮುझे ಜರೂರ್ ಶರೀರ್ ಚಾಹಿಯೆ. मैं गर्भ में नहीं आता हूँ. मैं खुद बतलाता हूँ मैं इस साधारण तन में आया हूँ. यह पहले पूज्य था, अब पुजारी बना है. माला में भी है पहले शिव बाबा, फिर 2 दाने ಪ್ರವೃತ್ತಿ ಮಾರ್ಗ ಹೇನ. ನಾನು ಈ ಸೃಷ್ಟಿಗೆ ಬರುವಾಗ ನನಗೆ ಒಂದು ದೇಹ ಬೇಕಾಗ್ತದೆ. ನಾನು ತಾಯಿಯ ಗರ್ಭದ ಮೂಲಕ ಬರೋದಿಲ್ಲ. ಒಂದು ಸಾಧಾರಣ ದೇಹದಲ್ಲಿ ಬರ್ತೀನಿ,
ಯಾರು ಮೊದಲು ಪೂಜ್ಯ ಆಗಿರ್ತಾರೆ, ಕೊನೆಗೆ ಪೂಜಾರಿ ಆಗಿರ್ತಾರೆ, ಅಂಥವರ ದೇಹದಲ್ಲಿ ಬರ್ತೀವಿ. ಆದ್ದರಿಂದ ಯಾರ ದೇಹದಲ್ಲಿ ಬರ್ತೀರೋ ಅವರೇ ಮಾಲೆಯ ಪ್ರಥಮ ಮಣಿ ಆಗ್ತಾರೆ. ವಿಜಯ ಮಾಲೆಯಲ್ಲಿ ಮೇಲೆ ಶಿವಬಾಬಾ ಹೂವಿನ ರೂಪದಲ್ಲಿ ಇದ್ದಾರೆ. ನಂತರ ಜೋಡಮಣಿಗಳು ಅಂದರೆ ಬ್ರಹ್ಮ ಬಾಬಾ ಮತ್ತು ಮಮ್ಮಾರವರು ಸಹ ಇದ್ದಾರೆ. रुद्रमाला और विष्णु की वैजयंती माला है. ब्राह्मणों की माला नहीं बनती. कोशिश की थी बनाने की, परंतु बनी नहीं. इसलिए माला बनाना, अव्यक्त नाम देना छोड़ दिया. नाम जो यहाँ के थे वह नाम यहाँ ही छोड़ फिर वही अपना पुराना नाम ले भाग जाते. उनको उस नए नाम से कोई बुलाएंगे नहीं, तो बाप हमारा टीचर और गुरु भी है. ऐसे बाप को बहुत लव से याद करना है, परंतु माया ऐसी है जो भुला देती है, इसलिए अवस्था डगमग होती है. ರುದ್ರಮಾಲೆ ಮತ್ತು ವಿಷ್ಣುವಿನ ವೈಜಯಂತಿ ಮಾಲೆಯೂ ಇದೆ. ಬ್ರಾಹ್ಮಣರ ಮಾಲೆ ಇಲ್ಲ. ಅದನ್ನು ಮಾಡುವುದಕ್ಕಾಗಿ ಬಾಬಾ ಪ್ರಯತ್ನ ಮಾಡಿದರು, ಆದರೆ ಸಾಧ್ಯವಾಗಲಿಲ್ಲ. ಬಂದಂಥ ಮಕ್ಕಳಿಗೆ ಹೊಸ ಹೊಸ ಅವ್ಯಕ್ತ ಹೆಸರುಗಳನ್ನು ಕೊಟ್ಟಿದ್ದರು. ಆದರೆ ಅಂಥ ಮಕ್ಕಳು ಸಹ ಯಜ್ಞ ಬಿಟ್ಟು ಓಡಿ ಹೋದರು. ಓಡಿ ಹೋಗುವಾಗ ಇಲ್ಲಿಯ ಹೊಸ ಹೆಸರುಗಳನ್ನು ಇಲ್ಲಿಯೇ ಬಿಟ್ಟು ಹೋದರು. ಯಾಕೆ ಅಂದರೆ ಹೊರಗಿನ ಪ್ರಪಂಚದಲ್ಲಿ ಅವರನ್ನು ಆ ಹೊಸ ಹೆಸರುಗಳಿಂದ ಯಾರೂ ಸಹ ಕರೆಯೋದಿಲ್ಲ. ಹೀಗೆ ನಮಗೆ ಅತ್ಯಂತ ಪ್ರೀತಿಯ ತಂದೆಯಾದಂತಹ ಗುರು ಶಿಕ್ಷಕನಾದಂತಹ ಆ ತಂದೆಗೆ ನಾವಿಷ್ಟು ನೆನಪು ಮಾಡಬೇಕು. ಆದರೆ ಮಾಯೆ ನಮ್ಮನ್ನು ತಂದೆಯಿಂದ ದೂರ ಮಾಡ್ತದೆ. ಆಗ ಅವಸ್ಥೆ डगमगाग्तದೆ. मुरझाएपन की फीलिंग आती है. शिव बाबा की याद से फिर खड़े हो जाते हैं. ಅವಸ್ಥೆ ಹೆಚ್ಚು ಕಡಿಮೆ ಆದಾಗ ಮಕ್ಕಳು ಬಾಡಿ ಹೋಗ್ತಾರೆ. ಆದರೆ ಮತ್ತೆ ಶಿವಬಾಬಾವ್ರನ್ನ ನೆನಪು ಮಾಡಿ ಎದ್ದು ನಿಲ್ತಾರೆ. अच्छा मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते. धारणा के लिए मुख्य सार. विकारी संबंधों से ममत्व निकाल देना है. भविष्य के नए संबंधों से बुद्धि योग लगाना है. ವಿಕಾರಿ ಸಂಬಂಧದಿಂದ ಮಮತ್ವವನ್ನು ತೆಗೆದು ಹಾಕಬೇಕು. ಭವಿಷ್ಯದ ಹೊಸ ಸಂಬಂಧದ ಜೊತೆಗೆ ಬುದ್ಧಿಯೋಗ ಜೋಡಿಸಬೇಕು. ಎರಡನೇದು, औरों को समझाने के लिए हर वक्त खुशी में रहना है. सत्य बाप, सत्य शिक्षक, सत्य गुरु की श्रीमत पर चल अंधों की लाठी बनना है. ಅನ್ಯರಿಗೆ ಜ್ಞಾನ ತಿಳಿಸುವುದಕ್ಕಾಗಿ ಪ್ರತಿ ಸಮಯ ಖುಷಿಯಲ್ಲಿ ಇರಬೇಕು. ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವಿನ ಶ್ರೀಮತದಂತೆ ನಡಿಬೇಕು. ಅಂಧರಿಗೆ ಊರುಗೋಲಾಗಬೇಕು. वरदान. कोमलता को कमाल में परिवर्तन कर माया जीत बनने वाले शक्ति स्वरूप भव. ಕೋಮಲತೆಯನ್ನು ಚಮತ್ಕಾರದಲ್ಲಿ ಪರಿವರ್ತನೆ ಮಾಡುವಂತಹ ಮಾಯಾಜೀತ ಶಕ್ತಿ ಸ್ವರೂಪ ಆಗಿರಿ. शक्ति स्वरूप बनने के लिए कोमलता को कमाल में परिवर्तन करो. सिर्फ स्वयं के संस्कारों को परिवर्तन करने में कोमल बनो. कर्म में कभी कोमल नहीं बनना.
इसमें शक्ति रूप बनना। जो शक्ति रूप का कवच धारण कर लेते हैं उन्हें माया का कोई भी तीर लग नहीं सकता। इसलिए आपके चेहरे, नयन, चैन से कोमलता के बजाय शक्ति रूप दिखाई दे, तब माया जीत बन पास विथ ऑनर का ಸರ್ಟಿಫಿಕೇಟ್ ಲೇ ಸकेंगे। ತಮ್ಮ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಾಗ ಕೋಮಲ ಆಗ್ರಿ, ಕರ್ಮದಲ್ಲಿ ಶಕ್ತಿ ರೂಪ ಆಗಿ ಶಕ್ತಿಯ ಕವಚವನ್ನು ಧರಿಸಿರಿ, ಆಗ ಮಾಯೆಯ ಬಾಣ ನಿಮಗೆ ತಾಗೋದಿಲ್ಲ। ನಿಮ್ಮ ಚೆಹರೆ ದೃಷ್ಟಿಯ ಮೂಲಕ ಶಕ್ತಿ ರೂಪ ಕಾಣಿಸಲಿ, ಆಗ ನೀವು ಮಾಯಾ ಜೀತ್ ಪಾಸ್ ವಿತ್ ಆನರ್ ಆಗಿಬಿಡುವಿರಿ। स्लोगन: त्रिकालदर्शी की सीट पर सेट होकर हर कर्म करो तो माया दूर से ही भाग जाएगी। ತ್ರಿಕಾಲದರ್ಶಿಯ ಆಸನದ ಮೇಲೆ ಕುಳಿತು ಪ್ರತಿಯೊಂದು ಕರ್ಮ ಮಾಡಿರಿ, ಆಗ ಮಾಯೆ ದೂರದಿಂದಲೇ ಓಡಿ ಹೋಗುವುದು। ಓಂ ಶಾಂತಿ।